ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಂಥದ್ದು ಏನಿದೆ ಈ ಫೋಟೋನಲ್ಲಿ? ಇದು ನಮ್ಮ ಮದುವೆ ಫೋಟೋ. ಇದನ್ನ ನೋಡಿ ಪೂರ್ವಿ ಯಾಕೆ ಅಳ್ತಾಳೆ? ಮನೆ ಭೇಟಿ ಯಾಕೆ ಹೋದ್ಲು? ಓ ಶಿಟ್, ಏನು ನಡೀತದೆ ಇಲ್ಲಿ? ಅಕ್ಕ, ನಿನ್ ತಮ್ಮಯ್ಯ ಕಣೆ, ಹಿಂಗೆಲ್ಲ ಹೇಳ್ಬಿಡ್ವೆ. ನನ್ನನ್ನ ನಿಮ್ಮಿಬ್ಬರ ಮಧ್ಯ ತರಬೇಡ. ಓ, ಮನೆಯವ್ರಿಗೆಲ್ಲ ನಿಜ ಗೊತ್ತಾಗ್ತೈತೆ ಅಂತ ಸಂಭ್ರಮ ಪಡ್ತಿದ್ಯಾ ನೀನು? ಏನ್ ನೀನ್ ಅಂದ್ಕೊಂಡಂಗೆ ನಂದನವರು ನನ್ ಕುಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿನ್ನನ್ನ ಮನೆಯಿಂದ ಕಳಿಸಿ ನನ್ನನ್ನ ಮನೆ ತುಂಬಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ಯಾ? ಏನ್ ನೀನ್ ದೊಡ್ಡ ತ್ಯಾಗ ಮಾಡ್ದವ್ರಂಗೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಹಂಗ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಕಣೆ. ಈ ತಾಳಿಲಿ ಅಡಗಿರೋ ನಿಜ ಗೊತ್ತಾದ್ರೆ ಮನ್ಸುಗಳು ಹೊಡೆದೋಗ್ತೈತೆ ಕಣೆ. ಸಂಬಂಧಗಳ ನಡುವೆ ದೊಡ್ಡ ಬಿರುಕೆ ಬರ್ತೈತೆ ಅಕ್ಕ. ಬಿರುಗಾಳಿನೇ ಬೀಸ್ತೈತೆ ಅಕ್ಕ. ನಾವ್ ಯಾರು ಮೊದ್ಲಿನಂಗಿರಕ್ಕಾಗತ್ತಿಲ್ಲ. ಮುಖ್ಯವಾಗಿ ನಂದನವ್ರ ಪ್ರೀತಿಗೆ ಏಟ್ ಬೀಳ್ತೈತೆ. ಅಪ್ಪ ಏನ್ ಮರ್ಯಾದೆ ಸತ್ತೋಗ್ತೈತೆ, ನಂಬಿಕೆ ನೆಲಕ್ ಬಿದ್ದೋಗ್ತೈತೆ ಕಣೆ. ಯಾರಿಗೂ ನೆಮ್ಮದಿ ಕೊಡದೆ ಇರೋಂತ ಈ ಸತ್ಯ ಎಲ್ರಿಗೂ ಯಾಕಕ್ಕ ಗೊತ್ತಾಗ್ಬೇಕು? ಅಲ್ಲ ಅಕ್ಕ, ನೀನ್ ಅದ್ ಹೆಂಗ್ ಅನ್ಕೋತೀಯ? ನಂದನವ್ರನ್ನ ಒಂದ್ ಮಾಡ್ಬೋದು ಅಂತ? ನಾನು ಅವ್ರೇನು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವ? ನಾನು ಅವ್ರನ್ನ ಆ ದೃಷ್ಟಿಲಿ ನೋಡೇ ಇಲ್ಲ. ಅವ್ರಿಗೆ ನಮ್ಮೇಲೆ ಯಾವ ಭಾವನೆನೂ ಇಲ್ಲ, ಪ್ರೀತಿನೇ ಇಲ್ಲ ಅಂದ್ಮೇಲೆ ನಾನು ಅವರು ಹೆಂಗಕ್ಕ ಒಟ್ಟಿಗೆ ಜೀವನ ಮಾಡ್ತೀವಿ? ಹೆಂಗಕ್ಕ ಖುಷಿಯಾಗಿರ್ತೀವಿ? ನನಗ್ ನ್ಯಾಯ ಕೊಡ್ಸಕ್ಕೆ ಅಲ್ವಾ ನೀನ್ ಈ ತ್ಯಾಗ ಮಾಡ್ತಿರೋದು? ಇದು ಯಾವ ನ್ಯಾಯನಕ್ಕ? ನಂದಲ್ಲದ ಜೀವನಕ್ಕೆ ನನ್ನನ್ನ ತಳ್ಳೋದು ನ್ಯಾಯ ಅಲ್ಲ, ಅನ್ಯಾಯ. ಇದರಿಂದ ಒಂದ್ ಕಡೆ ನಾನು, ಇನ್ನೊಂದ್ ಕಡೆ ನೀನು, ಮತ್ತೊಂದ್ ಕಡೆ ನಂದನವರು, ಮೂರು ಜನನ ನೋವು ಅನುಭವಿಸ್ತಾ ಬದುಕನ್ನ ತಳ್ಬೇಕಾಗ್ತೈತೆ. ಇಂಥ ಬದುಕು ಬೇಕಾಕ ನಮ್ಗೆ? ಸುಮ್ಕೆ ಹೋಗಿ ಸತ್ಯ ಗೊತ್ತಿಲ್ದಂಗೆ ನಡಿ. ನನ್ನನ್ನ ನನ್ನ ದಾರಿಲಿ ಹೋಗಕ್ ಬಿಟ್ಬಿಡು. ಬದುಕಿನ ತೀರ್ಮಾನ ಹಿಂಗ್ ಬೀದಿಲ್ ಆಗ್ಬಾರ್ದು ಪೂರ್ವಿ. ನಿನ್ ದಾರಿ ಯಾವುದು ಅಂತ ನಾನಾಗ್ಲಿ ನೀನಾಗ್ಲಿ ನಿರ್ಧಾರ ಮಾಡೋದಲ್ಲ, ಅದ್ಯಾವ್ರು ನಿರ್ಧಾರ ಮಾಡ್ಬೇಕು. ಬಾ, ಎಲ್ಲಿಗಕ್ಕ? ನನ್ ಜೊತೆ ಬಾ ನೀನು. ಪದ್ಮಿನಿ, ಏನಾಯ್ತು? ನಾಚ್ಕೋತಿದ್ಯಾ? ಓ, ನಾನು ನಿನ್ನ ಮುಖ ನೋಡ್ಬಿಡ್ತೀನಿ ಅಂತನಾ? ಪದ್ಮಿನಿ, ಏನಾದರೂ ಪ್ರಾಬ್ಲಮ್ಮಾ?
ಏನಿದು ಪೂರ್ವಿಯ ಗುಂಗಟ್ಟು ಹಾಕೊಂಡು ಮದುಮಗಳು ಗಟ್ಟಪ್ಪಲ್ಲಿದ್ದಾಳೆ. ಇದು ಇದು ಫೋಟೋಗ್ರಾಫರ್ ತಂದು ಕೊಟ್ಟಿದ್ದು ಫೋಟೋ ಅಂದರೆ ಪೂರ್ವಿ. ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ಇದನ್ನೆಲ್ಲ ನಿಮಗೆ ವಿವರವಾಗಿ ಹೇಳಬೇಕು ಅಂತಲೇ ಇದ್ದೆ. ಆದರೆ ನಾನೆಲ್ಲ ಹೇಳುವಷ್ಟರಲ್ಲಿ ನಿಮಗೆ ಸತ್ಯ ಗೊತ್ತಾಗೋಗಿತ್ತು. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳೋಕ್ಕೂ ಇದೇ ಕಾರಣ ನಂದನವ್ರೆ. ಒಂದು ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳೋಕ್ಕೆ ಬಿಡಲಿಲ್ಲ ನಂದನವ್ರೆ. ಅಂದರೆ ಪದ್ಮಿನಿ ಶೋಭರಾಜ್ ಜೊತೆ ಹೋಗಿದ್ದಾಗ ಮದುವೆ ಮನೇಲಿದ್ದೆ ಪೂರ್ವಿನ. ನಂದನ್, ತಗೋ ಕಾಫಿ. ಕಾಫಿ ಬೇಡ ಚಿಕನ್. ಯಾಕೋ, ಏನು ಅಂತ ಕೆಲಸ ಮಾಡ್ತಿದ್ಯಾ? ಅರೆ, ಮದ್ವೆ ವಿಡಿಯೋ ನೋಡ್ತಾ ಇದೀಯಾ? ಕರೆದ ನಾನು ಬರ್ತಿರ್ಲಿಲ್ವಾ? ಇರು. ಚಂಚಲ, ಚಂಚಲ ಬಾಯ್ಲಿ. ಚಿಕ್ಕಮ್ಮ ಅದು ಚಂಚಲಾಗುತ್ತೆ. ಯಾವಳು ಮದ್ವೆನೂ ಇರ್ಲಿಲ್ಲ, ಅಟ್ಲೀಸ್ಟ್ ವಿಡಿಯೋನಾದ್ರೂ ನೋಡ್ಲಿ. ಬಾ ಚಂಚಲ. ವಾವ್, ಮದ್ವೆ ವಿಡಿಯೋ ನಾನಂತೂ ನೋಡೋದಕ್ಕೆ ಕಾಯ್ತಾ ಇದ್ದೆ. ವಾವ್, ಡೆಕೋರೇಷನ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ನಾನು ಮಿಸ್ ಮಾಡಿಕೊಂಡೆ. ಅದಕ್ಕೇನು, ಈಗ ಪೂರ್ತಿ ನೋಡು. ಚಂಚಲ, ಪದ್ಮಿನಿ ನೋಡು. ಮದ್ವೆಲಿ ಗೂಂಗಟ್ ತೆಗಿ, ಫೋಟೋ ತೆಗಿತೀನಿ ಅಂತ ಫೋಟೋಗ್ರಾಫರ್ ಕೇಳಿದ್ರೆ ಒಂದ್ಸಲೇನಾದ್ರೂ ತೆಗಿದ್ಲಾ? ಇಲ್ವೇ ಇಲ್ಲ. ಒಂದು ಮುಖನೂ ಕಾಣ್ತಾ ಇಲ್ಲ. ಅವತ್ತು ನಾನು ಎಷ್ಟು ಮಾತಾಡ್ತಾ ಇದ್ದೆ, ಆದರೆ ಪದ್ಮಿನಿ ವಾಪಸ್ ಏನೂ ಮಾತಾಡ್ತಾನೆ ಇರಲಿಲ್ಲ ಅಲ್ವಾ? ಏ ನಂದನ್, ಯಾಕೆ ಫಾರ್ವರ್ಡ್ ಮಾಡ್ತಿದ್ಯಾ? ನಿಧಾನಕ್ಕೆ ನೋಡೋಣ ಇರು. ಕಳ್ಳ ಇವನು, ಬರೀ ಪದ್ಮಿನಿನ್ ಮಾತ್ರ ನೋಡ್ತಿದ್ದಾನೆ. ಚಂಚಲ, ಎಂತ ವಿಚಿತ್ರ ಗೊತ್ತಾ? ಮದ್ವೆ ಮನೇಲಿ ಮದುಮಗಳು ತಂಗಿ ಬರ್ಲೇ ಇಲ್ಲ. ಅಂದ್ರೆ ಪೂರ್ವಿ ಬೆಳಗ್ಗೆ ಸ್ವಲ್ಪ ಹೊತ್ತು ಕಾಣಿಸ್ಕೊಡ್ಲು, ಆಮೇಲೆ ಯಾವ ಶಾಸ್ತ್ರದಲ್ಲೂ ಅವಳಿರ್ಲಿಲ್ಲ. ಮಂಟಪದಲ್ಲಿ ಮದುವೆ ನಡೀತದೆ, ಆದ್ರೆ ಪೂರ್ವಿ ಮಾತ್ರ ಬರ್ಲೇ ಇಲ್ಲ. ಪೂರ್ವಿ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ಆಮೇಲೆ ಪಾವನಿ ಕೈಲಿ ಮಾಡಿಸಿದ್ರು, ಗೊತ್ತಾ? ಪೂರ್ವಿನೂ ಇಲ್ಲ, ಊರ್ವಶಿನೂ ಇಲ್ಲ. ಎತ್ತೋಗೋದ್ರು. ಪೂರ್ವಿ ಎಲ್ಲಿ? ಅಂದರೆ ಪೂರ್ವಿ ಗುಂಗಟ್ ಹಾಕೊಂಡು ನೋ. ನಂದನ್, ಏ ನಂದನ್, ನಂದನ್, ಏ ನಂದನ್, ನಂದನ್ ಏನಾಯ್ತು? ಯಾಕೆ ಇದ್ದಕ್ಕಿದ್ದಂಗೆ ಹೊರಟೋದ ಇವನು? ಏನೋಪ್ಪ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಈ ಮನೇಲಿ ಎಲ್ಲರೂ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರೆ. ಅಕ್ಕ, ಇಲ್ಲಿಗೆ ಯಾಕಕ್ಕ ಕರ್ಕೊಂಡು ಬಂದೆ? ನಾನು ಎಷ್ಟೇ ಹೇಳಿದ್ರು ನೀನು ವಾಸ್ತವನ ಒಪ್ಕೋತಿಲ್ಲ. ನಂದನವ್ರ ಹೆಂಡತಿ ನೀನು ಅವ್ರ ಜೊತೆ ಬದುಕಬೇಕು ಅಂತಂದ್ರೆ ನೀನು ನನ್ನ ಮಾತೇ ಕೇಳ್ತಿಲ್ಲ. ಅದಕ್ಕೆ ಈ ತೀರ್ಮಾನನ ದೇವ್ರ ಎದುರುಗಡೆನೆ ಮಾಡೋಣ ಅಂತ ಕರ್ಕೊಂಡ್ಬಂದೆ. ಇದನ್ನ ನಾವೇ ಬಗೆಹರಿಸ್ಕೋಬೋದು ಕಣೆ. ನನ್ನ ಪರಿಹಾರ ಏನು ಅಂತಾನು ಹೇಳಿದ್ದೀನಲ್ವಾ. ಇಲ್ಲಿ ಒಪ್ಕೋಬೇಕಾದವಳು ನೀನು. ಪೂರ್ವಿ, ಇಡೀ ಪ್ರಪಂಚಗೆ
ಆ ದೇವ್ರ ಅಪ್ಪಣೆ ಇಲ್ದಲೆ ಒಂದೇ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ನೀನು ಇದನ್ನ ನಂಬ್ತೀಯ ಅಲ್ವಾ? ಹಂಗಿದ್ಮೇಲೆ ನಂದನ್ನೋರು ನೀನು ಕುತ್ತಿಗೆ ತಾಳಿ ಕಟ್ಟೋರು ಅನ್ನೋದು ಯಾಕೆ ಒಪ್ಕೋತಿಲ್ಲ? ನೀನು ತಪ್ಪು ಮಾಡ್ತಿದ್ಯಾಕ? ನೀನು ನಾವು ಮಾಡ್ಕೊಂಡಿರೋ ತಪ್ಪಿಗೆ ಆ ದೇವ್ರನ್ನ ಯಾಕೆ ಹೊಣೆ ಮಾಡ್ತಿದ್ಯಾ? ನೀನೇ ಹೇಳು. ಯಾರೋ ಒಬ್ಬ ಕಳ್ಳ ನನ್ನ ಕುತ್ತಿಗೆಲಿರೋ ಚೈನ್ನ ಕದಿಬೇಕು ಅಂತ ನನ್ನನ್ನು ಕೊಂದುಬಿಟ್ಟ ಅಂತ ಇಟ್ಕೋ. ಆಗ ಇದೆಲ್ಲ ಆ ದೇವ್ರ ನಿರ್ಧಾರ ಅಂತ ಸುಮ್ಕಿರ್ತೀಯೋ, ಇಲ್ಲ ಕಳ್ಳ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತೀಯೋ? ಮಾತಾಡಕ್ಕ. ಉತ್ತರ ಇಲ್ಲ ಅಲ್ವಾ ನಿನ್ನ ಹತ್ರ? ಉತ್ತರ ನಾನು ಹೇಳ್ತೀನಿ. ಆ ಕಳ್ಳ ಮಾಡಿದ್ದು ತಪ್ಪು. ನಮ್ಮ ವಿಷಯದಲ್ಲೂ ಹಂಗೆ. ನೀನು ಮದುವೆ ದಿನ ಹೋಗಿದ್ದು, ನಿನ್ನ ಜಾಗದಲ್ಲಿ ನಾನು ಕೂತಿದ್ದು, ಇದೆಲ್ಲ ನಾವು ಮಾಡ್ಕೊಂಡಿರೋ ತಪ್ಪು. ಅದಕ್ಕೆ ನಾವು ಶಿಕ್ಷೆನೂ ಅನುಭವಿಸ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ನಂದನೋರ್ ಹೆಂಡತಿ ಆಗಬೇಕು. ಆಗ್ಲೇ ಈ ತಪ್ಪೆಲ್ಲ ಸರಿ ಹೋಗೋದು. ಇದು ಬರೀ ನನ್ನ ನಿರ್ಧಾರ ಅಲ್ಲ. ನೀನು ಆ ದ್ಯಾವ್ರನ್ನ ಕೇಳಿದ್ರು ಆ ದ್ಯಾವ್ರ ನಿರ್ಧಾರನೂ ಇದೇ ಆಗಿರ್ತೈತೆ.